ಇಲ್ಲ ನಮ್ದು ಬ್ಯಾನರ್ ಮಾಡ್ಸೋಕ್ಕೆ ಇದು ಮಾಡಿದ್ರು, ಅದಕ್ಕೋಸ್ಕರ ಮಾಡಿಸ್ತೀವಿ. ಓಕೆ. ಹೆಸರು ನಿಮ್ಮದು? ಹೇಮಂತ್. ಹೇಳಿ ಹೆಸರು ಹೇಳಿ. ಹಾಂ, ಇಂದು ಕುಮಾರ್. ಇಂದ್ರ ಕುಮಾರ್. ಗಣೇಶ್. ನನ್ನ ಹೆಸರು ಮಹೇಶ್ ಅಂತ. ಗಿರೀಶ್. ಹಾಂ, ಇದು ಕಿಚ್ಚ ಸುದೀಪ್. ಓಕೆ. ಯಾರು ಸುದೀಪ್ ಫ್ಯಾನಾ? ಓಕೆ ಓಕೆ, ಆಯಿತು. ಓಕೆ. ನಮಸ್ಕಾರ ಸ್ನೇಹಿತರೆ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೂ ಸುಸ್ವಾಗತ. ನಾನು ಈ ಮುಂಚೆ ತೋರಿಸಿದ್ದಲ್ಲ, ಅವ್ರ ಹುಡುಗರು ಬಂದುಬಿಟ್ಟು ಇಲ್ಲಿ ದೇವಸ್ಥಾನದ ಕಮಿಟಿಯಲ್ಲಿ ಇರ್ತಾರಂತೆ. ಸೊ ಹಂಗಾಗಿ ಅವರು ಪರಿಚಯ ಆಯಿತು. ಅದಾದಮೇಲೆ ಈಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ಇದೇನಿಲ್ಲ, ನಾನು ಫೆಬ್ರವರಿ 24 ಮತ್ತು 25ನೇ ತಾರೀಕು ದಾವಣಗೆರೆಯಲ್ಲಿ ನಡ್ತಕ್ಕಂಥ ದುರ್ಗಾಂಬಿಕಾ ಜಾತ್ರೆ ಅದ್ರ ಬಗ್ಗೆ ನಾನು ಇವತ್ತು ನೀವು ವಿವರಿಸುತ್ತೇನೆ. ಜಾತ್ರೆ ಯಾವ ಥರ ಇತ್ತು, ಎಷ್ಟು ಜನ ಬಂದಿದ್ದರು, ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ಈ ವಿಡಿಯೋದಲ್ಲಿ ವಿವರಿಸುತ್ತೇನೆ. ಸೊ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಟಮ್ನ ಕ್ಲಿಕ್ ಮಾಡಿ. ನೋಟಿಫಿಕೇಷನ್ ಏನಾದರೂ ಮತ್ತೆ ಹೊಸ ಇವು ಬಂತಂದರೆ ನೋಟಿಫಿಕೇಷನ್ ಬರುತ್ತೆ. ಈ ದುರ್ಗಾಂಬಿಕಾ ದೇವಸ್ಥಾನ ಜಾತ್ರೆ ಇದೆಯಲ್ಲ, ದುರ್ಗಮ್ಮ ಜಾತ್ರೆ ಬಂದ್ಬಿಟ್ಟು 200 ವರ್ಷ ಇತಿಹಾಸ ಅನ್ನೋದು ಇದೆ. ಸೊ ಅದ್ರ ಇತಿಹಾಸ ಏನು ಅನ್ನೋದು ನಾನು ಕ್ಲಿಯರಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈಗ ನೋಡ್ತಿದ್ರಲ್ಲ, ಜಾತ್ರೆಯಲ್ಲಿ ಬಗೆ ಬಗೆಯ ವಸ್ತುಗಳಂತೂ ಸಿಗ್ತಿದ್ದಾವೆ. ಸೊ ಇಲ್ಲಿ ಚಿಕ್ಕ ಮಕ್ಕಳು ಆಡೋ ವಸ್ತುಗಳಿಂದ ಹಿಡಿದುಕೊಂಡು ಮನೇಲಿ ಉಪಯೋಗಿಸ್ಕೊಂಥ ಡೈಲಿ ಉಪಯೋಗಿಸ್ಕೊಂಥ ವಸ್ತುಗಳು ಸಹಿತ ಭಾಳ ಕಡಿಮೆ ರೇಟಲ್ಲಿ ಸಿಗುತ್ತೆ. ಸೊ ಈ ಜಾತ್ರೆ ಬಂದುಬಿಟ್ಟು 15 ಇಲ್ಲ 1 ತಿಂಗಳು ನಡೆಯುತ್ತೆ ಅಂತ ನಾನು ಕೇಳಿದ್ದೀನಿ. ಮುಂಚೆ 1 ತಿಂಗಳು ನಡೀತಿ ಅಂತ ಹೇಳ್ತಿದ್ರು, ಬಟ್ ಈಗ ನನಗೆ 15 ದಿನ ನಡೀತಾ ಇಲ್ಲ, ಗೊತ್ತಿಲ್ಲ. ಯಾಕಂದರೆ ಈಗ ಎಲ್ಲರೂ ಭಾಳ ಬ್ಯುಸಿ ಆಗಿಬಿಟ್ಟಿರ್ತೀರಿ. ಎಲ್ಲರೂ ಎಲ್ಲಿ ಬೇಕೋ ಅಲ್ಲಿ ಇರ್ತೀವಿ. ನಾವು ಸ್ವಂತೂರು ನಮ್ಮ ದಾವಣಗೆರೆ ಆದರೂ ಸಹಿತ ನಾವು ಇರೋದಿಲ್ಲ. ನಾನು ಎಷ್ಟೋ ವರ್ಷ ಆದಮೇಲೆ ನಮ್ಮ ದಾವಣಗೆರೆಗೆ ಬಂದಿದ್ದೀನಿ ಈ ಜಾತ್ರೆ ನೋಡೋದು ಸಲುವಾಗಿ. ಸೊ ಇಲ್ಲಿ ಬಂದುಬಿಟ್ಟು ಈಗ ನೋಡಿ, ಅಲ್ಲಿಂದ ಸೀದಾ ಒಂದು ಕಡೆ ಹೋದೆ. ಈಗ ಆಲ್ಮೋಸ್ಟ್ ಎಂಡಿಗೆ ಬಂದಿದ್ದೀನಿ. ಇಲ್ಲಿ ನೋಡಿ, ಪಾನಿಪುರಿ ಸಿಗುತ್ತೆ ಮತ್ತು ಗೋಬಿ ಮಂಚೂರಿ ಎಲ್ಲ ತಿನ್ನೋ ಐಟಮ್ಸು ಸಹಿತ ಸಿಗುತ್ತೆ. ಸೊ ಅದು ಈಗ ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನಾನು. ಈಗ ಇನ್ನೇನು ಹತ್ರದಿಗೆ ದೇವಸ್ಥಾನದ ಹತ್ರದಲ್ಲಿ ಬಂದಿದ್ದೀನಿ. ಏನಂದರೆ ನಾನು ಗುರುವಾರ ದಿವಸ ಹೋಗಿದ್ದೀನಿ. ಗುರುವಾರ ರಾತ್ರಿ 11 ಗಂಟೆಗೆ ಹೋಗಿದ್ದೀನಿ. ಅದು ನೋಡಿ ಜನ ಎಷ್ಟು ಜನ ಇದ್ದಾರೆ. ಅದೇ ಬುಧವಾರ ದಿವಸ ಹಬ್ಬ ಇತ್ತಲ್ಲ, 25ನೇ ತಾರೀಕು, ಅವತ್ತು ಭಾಳ ರಶ್ ಇತ್ತು ಅಂತ ನಾನು ಕೇಳಿದ್ದೀನಿ. ಅವತ್ತು ಸ್ವಲ್ಪ ಹೋಗೋಕ್ಕೆ ಆಗ್ತಾಯಿದ್ದಿಲ್ಲ ಅಂತ ಇದೆ. ಸೊ ಇಲ್ಲಿ ಒಂದು ಕಡೆ ಹೋದೆ. ಅಲ್ಲಿ ಬಳೆಗಳು 20 ರೂಪಾಯಿಗೆ ಸಿಗುತ್ತೆ ಅಂತೇಳಿ ತೊಗೊಂಡೆ. ಸೊ ಯಾವುದಾದ್ರೂ ತೊಗೊಳ್ಳಿ 20 ರೂಪಾಯಿ ಅಂತ ಹೇಳ್ತಿದ್ರು. ಸೊ ಈಗ ನೋಡಿ, ಇಲ್ಲಿ ಬಂದುಬಿಟ್ಟು ನಾನು ಹೇಳ್ದಲ್ಲ, ಮನೆಗೆ ಬೇಕಾಗಿರೋ ವಸ್ತುಗಳು, ಇಲ್ಲ ಲೇಡೀಸ್ ಬೇಕಾಗ್ತಕ್ಕಂಥ ಫ್ಯಾನ್ಸಿ ಐಟಮ್ಸು, ಇಲ್ಲ ಮೊಬೈಲಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಸಹಿತ ಇಲ್ಲಿ ಹೋಗಿ ಸಿಗುತ್ತೆ. ಇಂಥದ್ದು ಸಿಗೋದಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಎಲ್ಲವೂ ಆಲ್ಮೋಸ್ಟ್ ಕಡಿಮೆ ರೇಟಿಗೆ ಸಿಗುತ್ತೆ. ಸೊ ಈಗ ನಾವು ದೇವಸ್ಥಾನದ ಹತ್ರ ಬಂದುಬಿಟ್ಟು ಇಲ್ಲಿ ನೋಡ್ತಿದ್ರಲ್ಲ, ಇವರು ಶಿವಾಜಿ ಮಹಾರಾಜರ ವಿಗ್ರಹ ಇದೆ. ಸೊ ಇಲ್ಲಿ ಹತ್ರದಲ್ಲೇ ದೇವಸ್ಥಾನ ಇರೋದು. ಈ ಏರಿಯಾ ಬಂದುಬಿಟ್ಟು ಶಿವಾಜಿ ನಗರ ಅಂತೇಳಿ ಕರೀತಾರೆ. ಸೊ ನೋಡಿ, ಫೌಂಟೇನ್ ಯಾವ ಥರ ಆಗಿದೆ, ಅದು ಯಾವ ಥರ ಲೈಟಿಂಗಲ್ಲಿ ಬಂದು ಮಿಂಚ್ತಾ ಇದೆ ಅನ್ನೋದು ನೋಡಿ. ಈಗ ಒಳಗಡೆ ಇಲ್ಲಿ ನೋಡಿ, ಆರ್ಟಿಫಿಷಿಯಲ್ ಮಂಟಪ ಯಾವ ಥರ ನಿರ್ಮಿಸಿದ್ರಲ್ಲ ನಾನು ಒಳಗಡೆ ತೋರಿಸ್ತೀನಿ. ವಿಪರೀತ ಜನಸಾಗರ. ಏನಂದರೆ ನಾನು ನೆಕ್ಸ್ಟ್ ಆ ಗುರುವಾರ ದಿವಸ ಹೋಗಿರೋದ್ರಿಂದ ಸ್ವಲ್ಪ ಕಡಿಮೆ ಇತ್ತು ಅಂತ ಹೇಳ್ತಾರೆ. ಯಾಕಂದರೆ ಬುಧವಾರ ದಿವಸ ಭಾಳ ರಶ್ ಇತ್ತು ಅಂತ ನಾನು ಕೇಳಿದ್ದೀನಿ. ಈಗ ಒಳಗಡೆ ಹೋಗಿದ್ದೇನೆ. ಈಗ ಒಳಗಡೆ ನೋಡಿ, Insta360 ತೆಗೆದಿರ್ತಕ್ಕಂಥ ವೀಡಿಯೋ ಯಾರ್ಯಾರು ದಾವಣಗೆರೆಗೆ ಬರದೆ ಮಿಸ್ ಆಗಿದ್ದೀರಲ್ಲ ಅವರೆಲ್ಲ ನನ್ನ ಈ ವಿಡಿಯೋ ಮುಖಾಂತರ ನೋಡ್ಕೋಬೋದು.
ಇದೆಯಲ್ಲ ದೇವಸ್ಥಾನ ಯೂಟ್ಯೂಬ್ ಚಾನಲ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತೇಳಿ, ಅಂದರೆ ಜಾಸ್ತಿ ಸಬ್ಸ್ಕ್ರೈಬ್ ಇಲ್ಲ, 523 660 ಸಬ್ಸ್ಕ್ರೈಬ್ಸ್ ಇರುತ್ತೆ. ನಾವು ಮಾತಾಡ್ಸೋಣ ನಿಮ್ದು ರುದ್ರೇಶ್. ನೀವು ಇಲ್ಲೇ ಇರ್ತೀರಾ? ಹಾಂ, ಇಲ್ಲೇ ಅಂದರೆ ಜಾಸ್ತಿ ಬರ್ತಿರ್ತೀವಿ, ಹೋಗ್ತಿರ್ತೀವಿ. ಓಕೆ. ಮಂತ್ಲಿ ಹೌದಾ? ಎಲ್ಲಿ ಮನೆ ಇಲ್ಲೇ ಇದೆ ನಿಮ್ಮದು? ಮನೆ ನಮ್ದು ಭರಮಸಾಗರ. ದೇವಿ ಮೇಲೆ ಭಕ್ತಿ ಹಾಂ. ಹಂಗಾಗಿ ಬರ್ತಿರ್ತೀವಿ ಮಂತಲ್ಲಿ ಒಂದು. ಇಲ್ಲಿ ಯಾರಾದರೂ ಸಂಬಂಧಿಕರಿದ್ದಾರೆ ನಿಮಗೆ? ಇದ್ದಾರೆ. ನಿಮ್ಮ ಹೆಸರು ರುದ್ರೇಶ್? ರುದ್ರೇಶ್. ಹಾಂ. ನೋಡ್ತೀನಿ ಒಂದ್ಸತಿ ಹೆಂಗೆ ಬಂದಿದೆ ವಿಡಿಯೋ ನೋಡ್ತೀನಿ. ದೇವಸ್ಥಾನ ಕ್ಲೋಸ್ ಆಗಿರೋದ್ರಿಂದ ನಾನು ನಿಮಗೆ ಮೇನ್ ದೇವಿ ವಿಗ್ರಹನ ತೋರ್ಸೋಕ್ಕಾಗ್ತಿಲ್ಲ. ಬಟ್ ಇದು ಆರ್ಟಿಫಿಷಿಯಲ್ ದೇವಿ ನಿಂತಿರ್ತಾರಲ್ಲ ಹೊರಗಡೆ, ಆ ದೇವಿ ವಿಗ್ರಹನ ನಾನು ತೋರಿಸ್ತಾ ಇದ್ದೀನಿ. ದರ್ಶನ ಮಾಡ್ಕೊಳ್ಳಿ. ಇದು ಯಾಕೆ 2 ವರ್ಷಕ್ಕೊಂದ್ಸತಿ ನಡೀತು, ಇದ್ರ 200 ವರ್ಷದ ಇತಿಹಾಸದ ಏನು ರೀಸನ್ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಈ ದೇವಸ್ಥಾನ ಬಂದ್ಬಿಟ್ಟು ಚಾಲುಕ್ಯರ ಕಾಲದ ನೋಳಂಬವಾಡಿ ಪ್ರಾಂತ್ಯದ ಭಾಗವಾಗಿತ್ತು. ಚಾಲುಕ್ಯರಿಂದ ಪಾಂಡ್ಯರು, ಹೊಯ್ಸಳರು ಮತ್ತು ವಿಜಯನಗರ ರಾಜರಿಗೆ ಇದು ಕೈ ಬದಲಾಯಿತು. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ದಾವಣಗೆರೆಯು ಕೆಲವು ಕಾಲ ಪಾಳೇಗಾರ ನಾಯಕರ ವಶದಲ್ಲಿತ್ತು. ಆಗ ಮರಾಠರು ಇಲ್ಲಿ ಕೆಲಕಾಲ ಆಳ್ವಿಕೆ ನಡೆಸಿದರು. ನಂತರ ಇದನ್ನು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ವಹಿಸಿಕೊಂಡರು ಮತ್ತು ತಡವಾಗಿ ಮೈಸೂರು ಮಹಾರಾಜರು ವಹಿಸಿಕೊಂಡರು. ಈ ಅವಧಿಯಲ್ಲಿ ದಾವಣಗೆರೆ ಪ್ರಮುಖ ಮತ್ತು ಸಮೃದ್ಧ ಜವಳಿ ಕೇಂದ್ರವಾಗಿತ್ತು. ಸುಮಾರು 200 ವರ್ಷಗಳ ಹಿಂದೆ ದುಗ್ಗತ್ತಿ ಗ್ರಾಮದಿಂದ ಕಲ್ಲನ್ನು ತಂದು ಈ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿ ದುರ್ಗಾದೇವಿಯಾಗಿ ಪೂಜಿಸಲಾಯಿತು ಎಂದು ಹೇಳಲಾಗುತ್ತದೆ. 1932ರಲ್ಲಿ ಈ ದೇವಾಲಯವನ್ನು ಸುಂದರವಾದ ದುರ್ಗಾಂಬಿಕಾ ದೇವಾಲಯವಾಗಿ ಪರಿವರ್ತಿಸಲಾಯಿತು. ಪ್ರಧಾನ ದೇವತೆ ದುರ್ಗಾಂಬಿಕಾ, ಕೆಲವು ಭಕ್ತರು ದುರ್ಗಮ್ಮ, ದುರ್ಗಾಂಬಿಕಾ ಮತ್ತು ದುರ್ಗವ್ವ ಎಂದು ಕರೆಯುತ್ತಾರೆ. ದುರ್ಗಾಂಬಿಕಾ ದೇವಸ್ಥಾನಕ್ಕೆ ನೀವು ತಲುಪಬೇಕು ಅಂದರೆ ದಾವಣಗೆರೆಯಲ್ಲಿ ಇಳಿದುಕೊಳ್ಳೆ ಬಸ್ ಮುಖಾಂತರದಲ್ಲಿ ಟ್ರೈನಿಗಾಗಿ ನಿಮಗೆ ಅಲ್ಲಿ ಬಸ್ಗಳು ಸಿಗುತ್ತೆ, ಸಿಟಿ ಬಸ್ಗಳು ಇರ್ತವೆ. ಇಲ್ಲ ಅಂತಂದರೆ ನಿಮಗೆ ಆಟೋದಲ್ಲೂ ಬರುತ್ತೆ. ಕನ್ವೀನಿಯೆಂಟ್ ಅಫೋರ್ಡಬಲ್ ರೇಟಲ್ಲಿ ನೀವು ಬರ್ಬೋದು, ಏನು ಭಾಳಷ್ಟು ಜಾಸ್ತಿ ತೊಗೊಳೋದಿಲ್ಲ. ಸೊ ಇದು ಇನ್ನು ಬಂದುಬಿಟ್ಟು ಈ ಮೇಯ್ಲಿ ದಾವಣಗೆರೆಯು ಬೆಂಗಳೂರಿಂದ ಒಂದು 250 ಕಿಲೋಮೀಟರ್ಸ್ ದೂರದಲ್ಲಿದೆ. ಇದು ದಾವಣಗೆರೆ ಬಂದುಬಿಟ್ಟು ಹೃದಯ ಭಾಗ ಅಂತೇಳಿ ಕರೀತಾರೆ ಕರ್ನಾಟಕದ. ಈ ದಾವಣಗೆರೆಗೆ ದಾವಣಕೆರೆಯಿಂದ ಬಂದಿದೆ ಹೆಸರು. ದಾವಣಕೆರೆ ಅಂದರೆ ಅರ್ಥ ಏನು? ಕೆರೆಗಳ ಗ್ರಾಮ ಅಂತ ಹೇಳಿದೆ. ಸೊ ಇದೇ ಥರ ಇನ್ನಷ್ಟು ಮಾಹಿತಿಗಳು ಬೇಕು ಅನ್ನೋದಾದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಇಂತಿ ನಿಮ್ಮ ಹರೀಶ್. ಧನ್ಯವಾದಗಳು.
ಈ ದೇವಿಯನ್ನು ಮುಖ್ಯವಾಗಿ ಜ್ವರ ದೇವತೆ ಅಂತಲೂ ಕರೀತಾರೆ. ಅಂದರೆ ಯಾರಿಗಾದ್ರೂ ಏನಾದರೂ ಕಾಯಿಲೆ ಬಂದರೆ ಅವರಿಗೆ ಈ ದೇವಿನ ಕೈ ಮುಗಿದ್ರೆ ಎಲ್ಲ ರೋಗಗಳು ನಿವಾರಣೆ ಆಗುತ್ತೆ ಅಂತೇಳಿ ಒಂದು ಮುಂಚೆಯಿಂದ ಬಂದಿದೆ. ಸೊ ಹಾಗಾಗಿ ದಾವಣಗೆರೆ ನಗರವನ್ನು ಸಹಿತ ಈ ರೋಗಗಳಿಂದ ಮುಕ್ತಿ ಮಾಡುತ್ತೆ, ರೋಗಗಳು ಯಾವುದೇ ಬಂದ್ರಿಂದ ಕಾಪಾಡುತ್ತೆ ಅಂತೇಳಿ ಈಗಲೂ ಜನ ನಂಬ್ತಾರೆ. ಸೊ ದಾವಣಗೆರೆ ಹಂಗಾಗಿ ಭಾಳ ಚೆನ್ನಾಗಿ ಆರೋಗ್ಯವಂತವಾಗಿ ಜನರು ಇದ್ದಾರೆ. ಇದೇ ಥರ ಇನ್ನಷ್ಟು ಮಾಹಿತಿಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಪ್ಲೇಸಿನ ಬಗ್ಗೆ ನಾನು ತಿಳಿಸುತ್ತೇನೆ. ಇಲ್ಲಿ ನೋಡಿರಿ, ನಲ್ಲಿ ಸಿಸ್ಟಮ್ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ನಾನು ನೋಡ್ತಾ ಇದ್ದೀನಿ. ಇದು ದೇವಸ್ಥಾನಕ್ಕೋಸ್ಕರ ಮಾಡಿದಂತೆ. ಆಮೇಲೆ ಇಲ್ಲಿ ಈ ಮನೆಗಳು ಬಂದುಬಿಟ್ಟು ಭಾಳ ಹಳೇ ಮನೆಗಳು, ದೇವಸ್ಥಾನ ಶುರುವಾದಾಗಿಂದ ಈ ಮನೆಗಳಿದ್ದಾವೆ. ಯಾವ ಥರ ನಲ್ಲಿ ಸಿಸ್ಟಮ್ ಮಾಡಿದ್ದಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ಥರ ಇನ್ನಷ್ಟು ಮಾಹಿತಿಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಿ ನಿಮ್ಮ ಹರೀಶ್. ಧನ್ಯವಾದಗಳು. ಹಬ್ಬ ಮಾಡೋದು ಒಂದು ವಾರ ನಾವು. ಹೌದಾ? ಎಲ್ಲ ಕೆಲಸಕ್ಕೆಲ್ಲ